ಗೈಸ್, ಇವತ್ತಿನ ನಮ್ಮ ಟಿಫನ್ ಇದು ಚಾಕ್ಲೇಟ್ ತಿನ್ಸೋದು ನಮ್ಮಮ್ಮಂಗೆ. ಯಾವ ಚಾಕ್ಲೇಟ್ ತಿನ್ನೋದು ನಾನು ಅಂತ ಒಂದು ಪೋಸ್ ಕೊಡು ಸ್ಟಿಲ್ಲಾಗೆ. ₹10 ತೊಗೊಂಡ್ಬಿಡೋಣ. ಸರ್ವಿಂಗ್ ಬೈತಿದ್ರು ಗೈಸ್. ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ಮಟ್ಟಕ್ಕೆ ನೋಡ್ತಾರೆ ಅಂತ ಟೆಸ್ಟ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಎದ್ದು ನಾನು ರೆಡಿಯಾಗಿ ಟಿಫನಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ನು ತುಂಬ ದಿನ ಆಗಿತ್ತು, ಪೂರಿ ಮಾಡಿಬಿಟ್ಟು. ಸೊ ಪೂರಿ, ಆಲೂಗೆಡ್ಡೆ ಪಲ್ಯ ಆ್ಯಂಡ್ ಸ್ವಲ್ಪ ಎಗ್ಸು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಗ್ ಏನಕ್ಕೆ ಅಂತ ಅಂದರೆ ಇವತ್ತು ವೆಡ್ನೆಸ್ಡೇ, ಸೊ ಎಗ್ ತಿನ್ಬೋದು ಆ್ಯಂಡ್ ಪ್ರೋಟೀನ್ಗೆ ಎಗ್ ಒಳ್ಳೆಯದು, ಅದಕ್ಕೋಸ್ಕರ ಎಗ್. ಆ್ಯಂಡ್ ಆಲ್ರೆಡಿ ಭವಿಷ್ಯ ಎದ್ದಿದ್ದಾಳೆ, ಬಟ್ ಇವಾಗಲೇ ತೋರಿಸೋದಿಲ್ಲ ಅವಳನ್ನು, ಬಿಕಾಸ್ ಇವಾಗ ಎದ್ದಿದ್ದಾಳೆ ಗೈಸ್. ಹೋಗಿ ತೋರಿಸಿದ್ರೆ ಇರಿಟೇಷನ್ ಆಗೋಗ್ಬಿಡುತ್ತೆ ಅವ್ಳಿಗೆ. ಇವಾಗ ಸದ್ಯಕ್ಕೆ ಟಿಫನ್ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿಲ್ಲ ಗೈಸ್, ಇನ್ನು ಪೂಜೆ ಮಾಡಿಬಿಟ್ಟು ಟಿಫನ್ ರೆಡಿ ಮಾಡಿ ಪೂಜೆ ಮಾಡಿ ಟಿಫನ್ ರೆಡಿ ಪೂಜೆ ಮಾಡಿಬಿಟ್ಟು ಟಿಫನ್ ರೆಡಿ ಮಾಡಿ ಅದಾದಮೇಲೆ ಸಿಗ್ತೀನಿ ಗೈಸ್. ಇವತ್ತಿನ ನಮ್ಮ ಟಿಫನ್ ಇದು ಚಾಕ್ಲೇಟಾ, ಒಂಚೂರು ಕೊಡು. ಯಾವುದು? ಭವಿಷ್ಯ ಎದ್ದು ಟಿಫನ್ ತಿಂದು ಕೂತಿದ್ದಾಳೆ ಗೈಸ್. ಚಾಕ್ಲೇಟ್ ಡಿಸೈಡ್ ಮಾಡ್ತಿದ್ದಾಳೆ ಯಾವ ಚಾಕ್ಲೇಟ್ ತಿನ್ಸೋದು ನಮ್ಮಮ್ಮಂಗೆ, ಯಾವ ಚಾಕ್ಲೇಟ್ ತಿನ್ನೋದು ನಾನು ಅಂತ. ನಾನು ಟಿಫನ್ನ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇದು ನಮ್ಮದು ಅಡುಗೆ ಮನೆಯದು ಏನೇನು ಹಣ್ಣು ಹಾಕಿದೆ ಗ್ರೀನ್ ಎಲ್ಲನೂ ತೆಗಿತಾ ಇದ್ದೀನಿ ಗೈಸ್. ಸೊ ದಟ್ ತಿರ್ಗಾ ನೀಟಾಗೆ ಹಾಕೋಣ ಅಂತ, ಏಕೆಂದರೆ ಉದುರೋಯ್ತು ಗೈಸ್. ನೆನ್ನೆ ಒಂದು ಸ್ವಲ್ಪ ಸೆಲೋ ಟೇಪ್ ಎಲ್ಲ ಬಿಚ್ಕೊಂಡು ಅದಕ್ಕೆ ಒರೆಸ್ಬಿಟ್ಟು ತಿರ್ಗಾ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇವಾಗ ಸದ್ಯಕ್ಕೆ ಬೊಕ್ಕೆ ರೆಡಿ ಮಾಡಿದ್ನಲ್ಲ ನೋಡಿ, ಹಿಂಗೆ ರೆಡಿ ಆಗಿದೆ. ಯಜಮಾನ್ರು ಬಂದು ಊಟ ಟಿಫನ್ ತಿಂತಿದ್ದಾರೆ, ಹಾಗೆ ನಂದು ಬ್ಲಾಗ್ ನೋಡ್ತಾ ಇದ್ದಾರೆ. ಇವಾಗ ಬೊಕ್ಕೆ ಆಗಿದೆ, ಬಟ್ ಅವರಿಗೆ ಕೆಳಗಡೆ ಹೋಲ್ಡ್ ಪಾಸ್ ಮಾಡಿರಿ ಒಂದು ಸೆಕೆಂಡು. ಈಗ ಇದು ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಅವ್ರಿಗೆ ಬೇಕು ಅಂತ, ಇದು ಇರಲಿಲ್ಲ ಫಸ್ಟು ಆ್ಯಕ್ಚುಲಿ ಮೇಲ್ಗಡೆದು ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಹೋಗಿ ಎಕ್ಸ್ಟ್ರಾ ಪೇಪರ್ ತೊಗೊಂಬಂದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಆಮೇಲೆ ಕೊಡೋದು ಗೈಸ್. ಇವಾಗ ಸದ್ಯಕ್ಕೆ ನಾನು ಭವಿಷ್ಯ ಆ ಪೇಪರ್ ತೊಗೊಂಬರೋದಕ್ಕೆ ಅಂತ ಅಂಗಡಿಗೆ ಹೋಗ್ತಾ ಇದ್ದೀವಿ. ತೊಗೊಂಡು ಮನೆಗೆ ಬಂದ್ವಿ ಗೈಸ್. ಅಲ್ಲಿ ಅಂಗಡಿನಲ್ಲಿ ತೊಗೊಳೋದಕ್ಕೆ ಅಂತ ಇನ್ನೊಂದು ಅಂಗಡಿನಲ್ಲಿ ಏನೋ ತೊಗೊಳೋದಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಅಂಗಡಿನಲ್ಲಿ ಯಾರೋ ಒಬ್ರು ಸಿಕ್ಬಿಟ್ರು. ನನ್ನ ಮಕ್ಕಳೇ ಇಬ್ರು ನಿಮ್ಮದು ಬ್ಲಾಗ್ ನೋಡ್ತಾರೆ ಅಂತ ಹೇಳಿದ್ರು ಗೈಸ್. ಎಷ್ಟು ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಚುಲಿ ಅವ್ರ ಹಳೇ ಪರಿಚಯ, ಟ್ಯೂಷನಿಗೆ ಬರ್ತಿದ್ರು ಮಕ್ಕಳು, ಲೈಕ್ ಲಾಂಗ್ ಬ್ಯಾಕ್. ಆಮೇಲೆ ನನಗೆ ಅವ್ರದ್ದು ಹೆಸರು ಮರ್ತು ಹೋಗಿದೆ ಗೈಸ್, ಬಟ್ ಅವರು ಹೇಳಿದ್ರಲ್ಲ ನೋಡ್ತಾರೆ ಅಂತ ಹೇಳಿಬಿಟ್ಟು ಫುಲ್ಲು ಖುಷಿ ಆಯಿತು ಅಲ್ವಾ ಭವಿಷ್ಯ. ಸೊ ಪೇಪರ್ ತಂದಿದ್ದೀನಿ ಗೈಸ್, ಇದಕ್ಕೆ ಕೆಳಗಡೆ ಹಾಕ್ಬಿಟ್ರೆ ಮುಗೀತು. ಹೀಗೆ ಕವರ್ ಮಾಡಬೇಕು. ಫುಲ್ಲು ಆದಮೇಲೆ ತೋರಿಸ್ತೀನಿ ಗೈಸ್. ಹಿಂಗೆ ಇಟ್ಕೋಬೇಕು ಕಡ್ಡಿನ, ಹಂಗೆ ಸಾಕು ಬಿಡು. ತೋರಿಸು ಈಗ. ಓಕೆ, ಇದು ಕರಿಗಾಗಿಲ್ಲ, ರಿಯಲ್ ಸ್ಯಾಟಿನ್ನ ಇದೇನೋ? ಹೌದು, ರಿಯಲ್ ಸ್ಯಾಟಿನ್ನ. ವಾ, ಹೈ ಕ್ವಾಲಿಟಿ. ಓಕೆ, ತೋರಿಸು ಗೈಸ್. ರೆಡಿ ಆಗಿದೆ ಗೈಸ್. ಓಕೆ, ಎಷ್ಟು ಚೆನ್ನಾಗಿದೆ ಕಾಣಿಸ್ತಿದೆ. ಎಲ್ಲಿ ಅದು ಫ್ಲಾಶ್ ತೋರಿಸು ಹಂಗೆ. ಎಷ್ಟು ಮಣಿಗಿಣಿ ಅಂಟಿಸ್ತೀಯಾ? ಬೇಡ ಇಷ್ಟು ಸಾಕು. ಪ್ರೊಫೆಷನಲ್ ತಡಿ, ಸಾಮಗ್ ಕಳಿಸ್ಬಿಡ್ತೀನಿ ಒಂದ್ಸತಿ. ಅವ್ರ ಫ್ರೆಂಡಿಗೆ ತೋರಿಸ್ಬಿಟ್ಟು ಆಮೇಲೆ ಅವಳು ತೋರಿಸು, ಬಾಯಿ ಹಿಡ್ಕೊ, ಕಳಿಸ್ತಾರೆ. ಬಾಯಿ ಹಿಡ್ಕೊ. ಬಾಯಿ ಹಿಡ್ಕೊ ಅಂದರೆ ಏನು ಹಿಡ್ಕೊಳ್ಳಿ? ಇದನ್ನ ಹಿಡ್ಕೊ, ನನ್ನ ಹತ್ರ ಚಾರ್ಜಿಂಗ್ ಇಲ್ಲ. ನಿನ್ನ ಫೋನ್ ಬೇಕು? ಅಲ್ಲಿ ತನಕ ಇಟ್ಕೊಂಡಿಲ್ಲ. ನಿನ್ನ ಫೋನ್ ಬೇಕು ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಾ, ಫೋನ್ ಬೇಕು.
ಒಂದು ಪೋಸ್ ಕೊಡು ಸ್ಟಿಲ್ಲಾಗೆ. ಗೈಸ್ ಇವಾಗ ಮಧ್ಯಾಹ್ನ ಊಟ ಟೈಮ್ ಆಗಿದೆ. 4:30 ಹೋಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ. ಅಷ್ಟು ಗಂಟೆಗೇ ಊಟ ಮಾಡೋದು. ಸೊ ಚಿಕನ್ ಸಾಂಬಾರು ಸ್ವಲ್ಪ ಬೇರೆ ಥರ ಮಾಡಿದ್ದೀನಿ ನೋಡಿ ಗೈಸ್. ಸ್ವಲ್ಪ ಬೇರೆ ಥರ ಚಿಕನ್ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಇದು ನಾನು ಚಿಕನ್ ರೆಸಿಪಿ ಹೇಳ್ತಾ ಇರೋದು ಒಬ್ಬರಿಂದ, ಲೈಕ್ ಅವರಿಂದನೇ ನಾನಿವಾಗ ಬಾಯಲ್ಲಾರು ಅಟ್ಲೀಸ್ಟ್ ಹೇಳೋಣ ಅಂತ ಅಂದ್ಕೊಂಡೆ. ಯಾರು ಅಂತ ಅಂದರೆ ಇದು ಚಿಕನ್ ಅಂಗಡಿ ಇದ್ದಾರಲ್ಲ ಆ ಅಂಗಡಿ ಹುಡುಗ. ಏನಕ್ಕೆ ಅಂದರೆ ನಮ್ಮ ಯಜಮಾನ್ರು ಚಿಕನ್ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹೋದ್ರಂತೆ. ಇಲ್ಲೇ ಸ್ವಲ್ಪ ದೂರದಲ್ಲಿರೋದು ಮನೆ ಹತ್ರ. ಸೊ ಹೋದಾಗ ಚಿಕನ್ ಕಟ್ ಮಾಡೋರು ಹುಡುಗ ಅವರು ನಮ್ಮ ಬ್ಲಾಗ್ಸ್ ನೋಡ್ತಾರಂತೆ. ಸೊ ಅದಕ್ಕೆ ಸರ್ ಏನಕ್ಕೆ ಇದು ಚಿಕನ್ನು ವ್ಲಾಗ್ ಮಾಡೋದಕ್ಕೆ, ಏನು ವ್ಲಾಗ್ ಮಾಡ್ತಾರೆ ಇವತ್ತು, ಏನು ಮಾಡ್ತಾರೆ ಅಡುಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಂತೆ. ಎಷ್ಟು ಸ್ವೀಟಾಗಿ. ಅದಕ್ಕೆ ನಮ್ಮ ಯಜಮಾನ್ರು ಬಿರಿಯಾನಿನೋ ಏನೋ ಸಾರೋ ಏನೋ ಮಾಡ್ಬೋದೇನೋ ಗೊತ್ತಿಲ್ಲ ಕಣಪ್ಪ, ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದ್ರಂತೆ. ಸೊ ಇವತ್ತು ನಾನು ಮಾಡಿರೋದು ಮಟನ್ ಸಾಂಬಾರಿಗೆ ಹೇಗೆ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಸಾರು ಮಾಡ್ತಾರೋ ಆ ಥರ ಚಿಕನ್ ಸಾಂಬಾರು ಮಾಡಿದ್ದೀನಿ. ಎಲ್ಲ ಐಟಮ್ಸು ಮಟನ್ ಸಾಂಬಾರಿಗೆ ಏನೇನು ಹಾಕ್ತಾರೋ ಎಲ್ಲ ಹಾಕಿದ್ದೀನಿ. ಡಿಫ್ರೆನ್ಸ್ ಈಸ್ ಮಟನ್ ಹಾಕಿಲ್ಲ, ಚಿಕನ್ ಹಾಕ್ಬಿಟ್ಟು ಮಾಡಿರೋದು. ಸೊ ನಾನು ಈ ರೆಸಿಪಿ ಏನು ಶೇರ್ ಮಾಡ್ಕೊತಾ ಇರಲಿಲ್ಲ ಇವತ್ತು. ಏನಕ್ಕೆ ಅಂದರೆ ಅಂಥ ಡಿಫ್ರೆನ್ಸ್ ಏನು ಇರೋದಿಲ್ಲ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಸೊ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಗೊತ್ತಾಯ್ತಲ್ಲ ನಮ್ಮ ಯಜಮಾನ್ರು ಹೇಳಿದ್ರು ಹುಡುಗ ಹೀಗೆ ಹೇಳಿದ್ರು ಅಂತ ಹೇಳಿಬಿಟ್ಟು ಅದಕ್ಕೆ ಅವ್ರಿಗೋಸ್ಕರ ಹೇಳಿದೆ ರೆಸಿಪಿ. ಏನಿಲ್ಲ ಗೈಸ್, ಎಕ್ಸ್ಟ್ರಾ ಏನು ಹಾಕಿರೋದು ಮತ್ತು ಏನೇನು ಹಾಕಿರೋದು ಅಂತ ಹೇಳ್ಬಿಡ್ತೀನಿ. ಅವರಲ್ಲಿ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಸ್ವಲ್ಪ ಗೋಡಂಬಿ, ಕಡಲೆ ಬದಲು ಗೋಡಂಬಿ ಹಾಕಿದ್ದೀನಿ. ಅದಾದಮೇಲೆ ತೆಂಗಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಅಚ್ಕಾರದ ಪುಡಿ, ಧನಿಯಾ ಪೌಡರು, ಕೊತ್ತಂಬರಿ ಇಷ್ಟನ್ನು ಹಾಕಿ ಮಿಕ್ಸಿ ಓಡಿಸಿ ಅದಾದಮೇಲೆ ಖಾರನ ಹಾಕಿ ಚಿಕನ್ನ ಫ್ರೈ ಮಾಡಿ ಖಾರ ಹಾಕಿ ಚಿಕನ್ ಬೇಯೋ ತನಕ ಬಿಟ್ಟು ಅದಾದಮೇಲೆ ಸಬ್ಬಕ್ಕಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡ್ಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಅಷ್ಟೇ. ನಿಮ್ಮನೇಲೂ ಟ್ರೈ ಮಾಡಿ ಒಂದ್ಸರಿ. ಚಿಕನ್ ಅಂಗಡಿ ಹುಡುಗನಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬೇರೆಯವರು ಯಾರ್ಯಾರು ವ್ಲಾಗ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಗೈಸ್, ತುಂಬ ಥ್ಯಾಂಕ್ ಯು. ಇವಾಗ ಸದ್ಯಕ್ಕೆ ಭವಿಷ್ಯಂಗೆ ಊಟಕ್ಕೆ ಹಾಕ್ಕೊಡ್ತೀನಿ. ಮುದ್ದೆ ಮಾಡಬೇಕು. ಮುದ್ದೆ ಮಾಡಿ ಅದಾದಮೇಲೆ ಅವಳು ಕೊಟ್ಟು ಹೇಗಿದೆ ಅಂತ ಅವಳು ಹೇಳ್ತಾಳೆ. ಗೈಸ್ ಭವಿಷ್ಯಂದು ಊಟ ರೆಡಿಯಾಗಿದೆ, ಇವಾಗ ಕೊಡ್ತಾ ಇದ್ದೀನಿ. ನನಗೆ ಭವಿಷ್ಯಂಗೆ ಕಾಲ ಅಂದರೆ ತುಂಬ ಇಷ್ಟ ಗೈಸ್. ಅಲ್ಲೇ ಬರ್ತೀನಿ. ಸರಿ ಬಾಬಾ ಈಗ ತಿಂಡಿ ಹೇಗಿದೆ ಅಂತ ಹೇಳಿ ಗೈಸ್. ಮುದ್ದೆ ತಿನ್ನಬೇಕು ಗೈಸ್ ಎಲ್ಲ ಗರ್ಲ್ಸ್, ಬಿಕಾಸ್ ಬೋನ್ ಡೆನ್ಸಿಟಿ ಜಾಸ್ತಿ ಆಗಬೇಕು ಅಂದರೆ ತಿನ್ನಲೇಬೇಕು. ನಾನು ಸಣ್ಣಗಾಗಿ ಟ್ರೈ ಮಾಡ್ತಾ ಇದ್ದೀನಿ. ಭವಿಷ್ಯ ಇದು ಸಣ್ಣಗೆ ಲೈಕ್ ಇದು ದಪ್ಪ ಮಾಡಲ್ಲ ನಿನ್ನನ್ನು, ಬೋನ್ ಮೂಳೆ ಸ್ಟ್ರಾಂಗ್ ಮಾಡುತ್ತೆ. ಚೆನ್ನಾಗಿದೆಯಾ? ಅನ್ನ ಆಯಿತಾ? ಅನ್ನ ಮಾಡಿದ್ರೆ ಇರ್ತೀನಿ ಇದೆ. ಓಕೆ ಗೈಸ್, ನಾನು ಊಟ ಮಾಡಿ ಭವಿಷ್ಯಂಗೂ ಒಂದೊಂದು ಸ್ವಲ್ಪ ಬಡಿಸಿ ಆಮೇಲೆ ಸಿಗ್ತೀನಿ. ನಮ್ಮ ಯಜಮಾನ್ರು ಊಟ ಮಾಡಬೇಕಾದ್ರೆ ಅವರು ಹೇಳ್ತಾರೆ ಹೇಗಿದೆ ಅಂತ ಹೇಳಿಬಿಟ್ಟು. ಸರಿ ಇದೆಯಾ? ಕೈಮಾ ಥರ ಮಾಡ್ಬೋದಿದ್ಯಾ ಅಲ್ವಾ? ಕೈಮಾ ಅಲ್ಲ, ಮಟನ್ ಸಾಂಬಾರು ಥರ. ಏನು ಹಾಕ್ಕೊಂಡು ಇದು ವಾಸನೆ ಬರೋದು? ಸಬ್ಬಕ್ಕಿ ಸೊಪ್ಪು ತೊಗೊಂಡೆ. ರೈಸ್ ಇವಾಗ ಸದ್ಯಕ್ಕೆ ರೆಡಿ ಆಗಿದ್ದೀವಿ. ನಾನು ಭವಿಷ್ಯನೇ ವಿಡಿಯೋ ತೆಗೆದಿರೋದು ಇವತ್ತು. ಸೊ ಈಗ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬನ್ನಿ ಅಂತ ಹೇಳಿಬಿಟ್ಟು ನಾವು ಯಜಮಾನ್ರು ದುಡ್ಡು ಕೊಟ್ಟಿದ್ದಾರೆ. ಭವಿಷ್ಯಂಗೆ ಎಸೆನ್ಷಿಯಲ್ ಏನು ಬೇಕೋ, ನನಗೆ ಏನು ತುಂಬ ಎಸೆನ್ಷಿಯಲ್ಲ ಅದನ್ನು ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನಿನ್ನ ಮಕ್ಕ ತೋರಿಸ್ಕೋ ನೋಡಿ ಗೈಸ್. ಭವಿಷ್ಯ ಎಲ್ಲಿದ್ದಾಳೆ? ಇಲ್ಲಿ ಆಯ್ ಮಾಡು. ಏನಾದ್ರು ತಿಂತೀಯಾ ಇವತ್ತು? ಏನು ತಿನ್ನಲ್ಲ ಗೈಸ್ ಇವತ್ತು. ನಾವು ಆಲ್ರೆಡಿ ಈಗ ಜೂಡಿಯೋಗೆ ಬಂದಿದ್ದೀವಿ. ಇನ್ನೊಂದು ಮೆಟ್ಲು ಹಾಕ್ಬೇಕಾಗಿದ್ದವರು. ಬಟ್ ತುಂಬ ಉದ್ದ ಆಯ್ತಲ್ವಾ ನಿಮಗೆ? ಬಾ
ನಾನು ಏನು ತೊಗೋಬೇಕೋ ಅಲ್ಲಿ ಹೋಗ್ತಾ ಇದ್ದೀನಪ್ಪ. ಸ್ಕರ್ಟಾ? ಯು ವಾಂಟ್ ಸ್ಕರ್ಟಾ? ಬೇಡ ನನಗೆ, ನಾನು ಹೇಳಿದ್ದು. ಬಟ್ ನೀನು ಚಿಕ್ಕದಾಗಿದೆಯಲ್ಲ ಭವಿಷ್ಯ, ಅದೆಲ್ಲ ತುಂಬ ತಗೊಳ್ಳೆ ಅನಿಸುತ್ತೆ. ಇದು ಎಷ್ಟು ಕ್ಯೂಟ್ ಆಗಿದೆ ನೋಡೆ. ಬ್ರಷ್ ಥರ ಇರುತ್ತೆ ಆ ಕಡೆ. ಹೌದು, ಚೆನ್ನಾಗಿದೆ. ಸಿ, ಶೈನಿ ಶೈನಿ ಆಗಿದೆ ಭವಿಷ್ಯ. ಯು ವಾಂಟ್ ಯು ಕ್ಯಾನ್ ಟೇಕ್. ಎಷ್ಟದು? ಯಾವ ಕಲರ್ ತೊಗೋಬೇಕು ಅನ್ಕೊಂಡು? 10 ರೂಪೀಸಾ? 10 ರೂಪೀಸಾ? ಇದೇ 10 ರೂಪೀಸಿಗೆಲ್ಲ ತೊಗೊಳ್ಳಿ ಅಂತ ಹೇಳಿದ್ರೆ ಅಷ್ಟು ಒಂದು 50 ಪ್ರಾಡಕ್ಟ್ಸ್ ತೊಗೊಂಡು ಹೋಗ್ಬಿಡ್ತೀವಿ. ನಾಳೆ ಇಲ್ಲೆಲ್ಲಾರು ಹಾಕಿರ್ತಾರೆ. ಎಷ್ಟು ಕ್ಯೂಟ್ ಆಗಿದೆ, ತುಂಬ ಕ್ಯೂಟ್ ಆಗಿದೆ. ಇದು ಟಚ್ಚೇ ಹೆಂಗಿದೆ ಗೊತ್ತಾ, ಎಷ್ಟು ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆ ಅಲ್ಲ, ಇಷ್ಟ ಊಟಕ್ಕೆ ಚೆನ್ನಾಗಿದೆ. ನಾನು ತೊಗೊಳಕ್ಕೆ ಹೋಗ್ತಾ ಇದ್ದೀನಪ್ಪ. ನೋಡಿ, ಈ ಥರದ್ದೆಲ್ಲ ತೊಗೊಂಡ್ರೆ ಪ್ರಿಟಿ ಆಗಿರುತ್ತೆ. ಎಷ್ಟದು? ಇದು ಚೆನ್ನಾಗಿದೆ. ಸಿಪ್ಪಿಲ್ಲ ಮಧ್ಯದಲ್ಲಿ ಯಾವುದೂ. ಆದರೆ ಇದೆಲ್ಲ ಟ್ರಾಡಿಷನ್ ಆಗೋದು. ಪಜಾಮಾ ಥರ ಏನಾದ್ರು ಇದೆಯಾ ನೋಡೋದಪ್ಪ ಕೆಳಗಡೆ. ಗಾಯ್ಸ್, ಸ್ವಲ್ಪ ಪರ್ಚೇಸ್ ಆಗಿದೆ. ಇವಾಗ ಕೆಳಗಡೆ ಹೋಗಿ ಬಿಲ್ ಹಾಕಿಸ್ಬಿಟ್ಟು ಚೆನ್ನಾಗಿದೆಲ್ಲ. 700 ಸೆಟ್ಟು ತೊಗೊಂಡ್ಬಿಡೋಣ. ನೆಕ್ಸ್ಟ್ ಒಂದು ಕಡೆ ಹೋಗ್ತೀವಿ ಗಾಯ್ಸ್. ಹೊಳ್ದು ಫೋನ್ ಅಂತೂ ಸರಿ ಇಲ್ಲ, ಅಟ್ಲೀಸ್ಟ್ ಫೋನ್ ಕೇಸ್ ಆದ್ರೂ ಚೆನ್ನಾಗಿರೋದು ಇರಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಫೋನ್ ಕೇಸ್ ಕೊಡ್ಸೋಣ ಅಂತ. ಗೈಸ್, ಭವಿಷ್ಯಂದು ಕವರ್ ತೊಗೊಂಡಾಯಿತು, ತೋರಿಸ್ತೀವಿ ನೋಡಿ. ಶೋ
ಇಟ್ ಈಸ್ ನೈಸ್ ಅಲ್ಲಿ ಚೆನ್ನಾಗಿದೆ ಗೈಸ್. ಸಿಂಪಲ್ ಆಗಿರೋದು ಬೇಕಾಗಿತ್ತು, ಅದಕ್ಕೆ ಸಿಂಪಲ್ ಆಗಿರೋದು ತೊಗೊಂಡ್ವಿ. ನಮ್ಮ ವಿಷಯ ಏನು ತಿನ್ನಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಟ್ಲೀಸ್ಟ್ ನನಗೆ ಕಾಫಿ ಕುಡಿಯೋದಕ್ಕಾದ್ರೂ ಹೋಗೋಣ ಬಾ ಅಂತ ಹೇಳಿದ್ರೆ ಅದಕ್ಕೂ ಬೇಡವಂತೆ. ಅವರಪ್ಪನ ಜೊತೆನೇ ಹೋಗ್ಬೇಕಂತೆ. ನಾನು ನಿನ್ನ ಜೊತೆ ಹೋಗ್ತೀನಿ ಬಾ ಇವತ್ತು. ಪ್ಯಾಂಟ್ ಮೇಲೆ ಹೇಳ್ಕೊ, ಚೆನ್ನಾಗಿದೆ ಇದು ಪ್ಯಾಂಟು, ಹರಿದೋಗುತ್ತೆ ಬೇಗ ಕೆಳಗಡೆ ಬಂದರೆ. ಬರಲ್ಲ ನೀನು. ಇಲ್ಲಿ ಬಸ್ ಸ್ಟಾಪಲ್ಲಿ ಪಾಪ ಯಾವುದೋ ಹುಡುಗಂಗೆ ಅವ್ರ ಅಮ್ಮ ಸರ್ರಿಗೆ ಬೈತಿದ್ರು ಗೈಸ್. ಅನ್ಸುತ್ತೆ ಇಲ್ಲ ಅಮ್ಮನೇ ನಮಗೆ ಬೈತಿದ್ದಾರೇನೋ ಅನ್ನೋ ಥರ ಜೋರಾಗಿ ಬೈತಿದ್ರು. ಬಾ ಹೋಗೋಣ ಗೈಸ್. ಬಂದ್ವಿ, ಸುಸ್ತಾಗೋಯ್ತು ಗೈಸ್. ಈಗ ಇನ್ನೊಂದು ಸ್ವಲ್ಪ ಹೋದ್ರೆ ನಮ್ಮ ಯಜಮಾನ್ರು ಬಂದ್ಬಿಡ್ತಾರೆ. ಪಾಪ ಮನ್ಸಿಲ್ದಿರ ತೊಗೊಂಡಿರೋ ಇದಲ್ವಾ ಕವರು, ಮನ್ಸಿಲ್ದಿರ ತೊಗೊಂಡಿದ್ದು. ಒಳಗೆ ಹೊಸ ಫೋನು ಕೊಡಿಸಿದ್ರೆ ಅದೊಂಥರ. ಈಗ ಸದ್ಯಕ್ಕೆ ಫೋನ್ ಕೊಡಿಸೋ ಅಷ್ಟು ಇಲ್ಲ, ಅದಕ್ಕೋಸ್ಕರ ಆ ಟೈಮ್ ಬರೋ ತನಕ ಕಾಯ್ಬೇಕು. ಭವಿಷ್ಯ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ಯಾ ಭವಿಷ್ಯ ಫೋನು? ಅವಳು ಪಾಪ ಅದು ಒಂದು 9th ಸ್ಟ್ಯಾಂಡರ್ಡ್ನಲ್ಲಿ ಕೊಡಿಸಿದ್ದು ಫೋನು ಗೈಸ್. ಇನ್ನೂ ಇಟ್ಕೊಂಡಿದ್ದಾಳೆ. ಕೊಡಿಸ್ತಾರೆ ಅವರಪ್ಪ, ಆದರೆ ಇವಾಗ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಕೊಡ್ಸೋಣ ಅಂತ ಸುಮ್ಮನಿದ್ದಾರೆ ಅಷ್ಟೇ ಗೈಸ್. ಇನ್ನೇನು ನಮ್ಮ ಯಜಮಾನ್ರು ಬರ್ತಾರೆ. ವಾಕಿಗೆ ಹೋಗ್ತಾಯಿದ್ದೀನಿ ಗಾಯ್ಸ್. ಇವಾಗ ಬಂದರು ಗಾಯ್ಸ್ ನಾವು ಯಜಮಾನ್ರು. ನಾನು ಏನು ಮಾಡಿದ್ದೀನಿ ಗೊತ್ತಾ? ನೀವು ಎಷ್ಟು ಗಂಟೆಗೆ ಬರೋಕ್ಕೆ ಹೇಳಿದ್ದು ಕೆಳಗಡೆ? ಹಾಂ 20 ಅಂದ್ಬಿಟ್ಟು 20ಕ್ಕೆ ಬಂದು ನಿಂತಿದ್ದೀನಿ. ಅಯ್ಯೋ, ಅದಕ್ಕೆ ವಾಯ್ಸ್ ರೆಕಾರ್ಡ್ ನಮ್ಮದ್ರಲ್ಲಿ ಇಲ್ಲ. ಏನು ತೆಗೆದು ಕೊಡಬೇಕಾ ಅಥವಾ ಇಟ್ಟು ಬಿಡ್ಬೇಕಾ? ತಾಳಿ ಗೈಸ್. ಸದ್ಯಕ್ಕೆ ವಾಕಿಂಗ್ ಆಯಿತು. ಇಲ್ಲಿ ಬಂದ್ವಿ, ಅಲ್ಲೊಂದು ಕಾರ್ಟ್ ಇದೆ ನೋಡ್ಕೊಳ್ಳಿ ಗಾಯ್ಸ್. RR ನಗರಲ್ಲಿ ಯಾರ್ಯಾರು ಇದ್ದೀರಾ? ತಿರ್ಗಾ ಫುಡ್ ಆ್ಯಂಡ್ ಶಾಪಿಂಗ್ ಸಂತೆ ಅಂತ ಶುರು ಆಗ್ತಾ ಇದೆ. ಇರೋದು ಜುಲೈ 17, 18, 19 ಆಯಿತು. 17, 18, 19 ನೋಡ್ಕೊಳ್ಳಿ. ಬರೋರು ಬರ್ಬೋದು. ನಾವಂತೂ ಹೋಗ್ತೀವಿ. ನಮಗೆ ಇಷ್ಟ ಆ ಥರದ್ದೆಲ್ಲ ಸಂತೆ ಮತ್ತು ಮೇಳ ಆ ಥರ ಎಲ್ಲ ಹಾಕಿದಾಗ ಹೋಗೋದಕ್ಕೆ ಇಷ್ಟ ಗೈಸ್. ಏನೋ ಒಂಥರ ಚೆನ್ನಾಗಿರುತ್ತೆ. ಗಿಜಿ 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 ನದಿ ಅಂದರೆ ನೂಕ್ಲು ಥರ ಇರಬಾರ್ದು ಅಷ್ಟೇ. ಕಾಫಿ ಕಟ್ಟೆಗೆ ಬಂದಿದ್ದೀವಿ. ಥ್ಯಾಂಕ್ ಯು. ಎಲ್ಲೋದ್ರು ನಮ್ಮ ಯಜಮಾನ್ರು. ಅಲ್ಲೋಗ್ಬಿಟ್ಟಿದ್ದಾರೆ ಸ್ವಲ್ಪ. ಸ್ಟ್ರಾಂಗ್ ಆಗಿದೆ, ಎಕ್ಸ್ಟ್ರಾ ಸ್ಟ್ರಾಂಗ್ ಆಗಿ ಹೋಗ್ಬಿಟ್ಟಿದೆ ಇವತ್ತು. ಸ್ಟ್ರಾಂಗ್ ಆಗಿದೆಯಾ ಅಂತ ಕೇಳಿದೆ, ಎಕ್ಸ್ಟ್ರಾ ಡಿಕಾಕ್ಷನ್ ಹಾಕ್ಬಿಟ್ರು ಗೈಸ್. ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಗೈಸ್ ಈ ಬಿಲ್ಡಿಂಗ್ ಎಷ್ಟು ಬೇಗ ಕಟ್ಬಿಟ್ರು ಅಂದರೆ ಅಷ್ಟು ಬೇಗ ಕಟ್ಬಿಟ್ರು. ಏನೋ ಒಂದು ಶೋರೂಮ್ ಆಗುತ್ತೆ ಪಕ್ಕದಲ್ಲೇ. ಆ ಕಡೆ ಒಂದು ಶೋರೂಮ್ ಆಯಿತು ಬಟ್ಟೆದು, ಈ ಕಡೆ ಒಂದು ಶೋರೂಮ್, ಆ ಕಡೆ ಒಂದು ಶೋರೂಮ್ ಬಟ್ಟೆದಾಯಿತು. ಇವಾಗ ಈ ಕಡೆದು ಒಂದು ಬಯಲು ರಂಗಮಂದಿರ, ಬಾಲಕೃಷ್ಣ ಬಯಲು ರಂಗಮಂದಿರದಲ್ಲಿ ಈ ಮೇಳವಿದೆ. ಭವಿಷ್ಯ ಏನು ಮಾಡ್ತಾಯಿದ್ದೆ? ಏನೋ ಕ್ರಾಫ್ಟ್ ಮಾಡ್ಕೊಂಡು ಕೂತಿದ್ದಾಳೆ ನಮ್ಮ ಭವಿಷ್ಯ. ಊಟ ತಿಂದ ಅಮ್ಮ? ತಿನ್ಬೇಕಲ್ವಾ ಗೈಸ್? ಇವಾಗ ನಮ್ಮ ಯಜಮಾನ್ರು ಸೋಷಿಯಲ್ ಮೀಡಿಯಾ ಎಷ್ಟು ಮಟ್ಟಕ್ಕೆ ನೋಡ್ತಾರೆ ಅಂತ ಟೆಸ್ಟ್ ಮಾಡ್ತಾಯಿದ್ದೀವಿ. ಮತ್ತು ನೋಡಿದರೆ ಅವರು ಇದು ಗೊತ್ತಾಗೋಗ್ಬಿಡುತ್ತೆ, ನೋಡಿಲ್ಲ ಅಂದರೆ ಗೊತ್ತಾಗಲ್ಲ ಗೈಸ್. ಒಂದು ನೋಡಿದ್ದೀರಲ್ಲ, ಅದೇ ಫ್ರಾಕ್ ಜಂಪ್ ಮಾಡ್ತಾ ಇರುತ್ತೆ ಅದು. ನಾನು ಇವಾಗ ಈಗ ಒಂದು ನಿಮಿಷ ಫೇಸ್ಬುಕ್ ನೋಡಲ್ಲ, ನಿಮಗೆ ಒಂದು ನಿಮಿಷ ನೋಡಿ. ಇವಾಗ ಇಲ್ಲಿ ಒಂದು ಫ್ರಾಗು ಜಂಪ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳಿ, ಓಕೆನಾ? ಹಿಂಗೆ ಒಂದು ಸರಿ ಜಂಪ್ ಮಾಡ್ತು, 2 ಸರಿ ಜಂಪ್ ಮಾಡ್ತು, 3 ಸರಿ ಜಂಪ್ ಮಾಡ್ತು. ಈಗ ಫ್ರಾಕಿಗೆ ಸುಸ್ತಾಯಿತು, ಸೆಕೆ ಆಗ್ತಾಯಿದೆ. ಅದಕ್ಕೆ ಅದು ಜರ್ಕಿನ್ ಬಿಚ್ಚಿಬಿಟ್ಟು ಕೊಡುತ್ತೆ. ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ರಿ ರೀ, ಹಿಂಗೆ ಇಟ್ಕೊಳ್ರಿ, ಹಂಗೆ ಇಟ್ಕೋತಾರೆ ಜರ್ಕಿನ್ನು. ಈಗ ತಿರ್ಗಾ ಜಂಪ್ ಮಾಡೋದಕ್ಕೆ ಶುರು ಮಾಡ್ತು. 1 ಸರಿ ಜಂಪ್ ಮಾಡ್ತು, 2 ಸರಿ
ಮೂರು ಸರಿ ಕಾಣಿಸ್ತಿದ್ಯಾ ಫ್ರಾಗು? ಎಲ್ಲಿ ಕಾಣ್ತಾ ಇದೆ? ಮತ್ತು ಜರ್ಕಿನ್ ಏನಕ್ಕೆ ಇಟ್ಕೊಂಡಿದ್ದೀರಾ? ನೀನು ಇಟ್ಕೋ ಅಂತ ಅದಕ್ಕೆ ಇಟ್ಕೊಂಡೆ. ಅದಕ್ಕೆ ಇಟ್ಕೊಂಡೆ. ಪಾಪ ನೋಡೋದೇ ಇಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯಾವುದು ನೋಡೋ ವಾಟ್ಸಪ್ ನಿಲ್ಲಿಸ್ಬಿಟ್ಟಿದ್ದೀನಿ ಇವಾಗ. ಯಾವ್ದ್ರ ಸವಾಸನೆ ಬೇಡ ನನಗೆ. ಆರಾಮಾಗಿರ್ಬೋದು. ಪಾಪಚ್ಚಿ. ಆದರೆ ನೋಡಲ್ಲ ಅಂತ ಏನಿಲ್ಲ ಚಿತ್ರ ಗೈಸ್, ನೋಡ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಇನ್ನ ನಾನು ಹೇಳಲ್ಲ, ತೋರಿಸ್ತೀನಿ ಅಷ್ಟೇ. ಭವಿಷ್ಯ ಅಪ್ಪ ಮೊಬೈಲ್ ನೋಡಲ್ವಾ ಭವಿಷ್ಯ? ನಿಜ ಹೇಳಿ. ಏನ್ ಮಾತಾಡ್ತಾ ಇದ್ರೆ ಇವಾಗ? ನಾನು ಒಂದು ವಾರದಿಂದ ಇಲ್ಲಿ ನೋಡ್ತಾ ಇದ್ದೇನೆ. ಸಿಕ್ಕಾಕೊಂಡಾಗ ತೋರಿಸ್ತೀನಿ ಅಷ್ಟೇ. ಓಕೆನಾ ಗೈಸ್? ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹೈಪ್ ಬಟನ್ ಒತ್ತಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ our vlog. Until next time, take care. Bye bye. See you guys. Bye bye. ಸರಿ ಮಾಡ್ರಿ. ಬಾಯ್ ಬಾಯ್ ಗೈಸ್. ಎಲ್ಲಿ ಮಾಡ್ಬೇಕಿಲ್ಲ? ಹಾಂ.